ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಾವು ಮೈಸೂರಿಂದ. ಮೈಸೂರಲ್ಲಿ ಮಟನ್ಗೆ ಪಲಾವ್ಗೆ ಸಿಕ್ಕಾಪಟ್ಟೆ ಫೇಮಸ್ ಹೋಟ್ಲ್ಗಳಿವೆ. ಇಲ್ಲಿ ಏನಕ್ಕಂತ ಬಂದ್ರಿ? ಮೈಸೂರಲ್ಲಿ ಎಲ್ಲ ತುಂಬ ಹೋಟೆಲ್ಗಳಿದೆ. ಸ್ವಲ್ಪ ನಮಗೇನು ಅಷ್ಟು ಟೇಸ್ಟ್, ನಾವು ಜಾಸ್ತಿ ಫುಡ್ಡಿ ನಾವೆಲ್ಲಕ್ಕೆ ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ. ನನ್ನ ಬಾಮದ ರೆಗ್ಯುಲರ್ ಕಸ್ಟಮರ್ ಈ ಹೋಟ್ಲಿಗೆ. ಸೊ ಅವ್ನು ಹೇಳ್ತಿರ್ತಾನೆ, ಬಾಬಾಜಿ ಒಂದು ಸ್ವಲ್ಪ ಟ್ರೈ ಮಾಡಿ ಅಂತ. ಕೆಲಸ ಪಾರ್ಸಲ್ ತಗೊಂಡು ಕೊಟ್ಟಿದ್ದ, ಬಟ್ ಪಾರ್ಸಲಲ್ಲಿ ಏನಾಗುತ್ತೆ ಅಂದ್ರೆ ಹಾರೋಗಿರುತ್ತೆ ಫುಡ್ಡು. ಸೊ ಇಲ್ಲಿ ಬಂದಾಗ ಬಿಸಿ ಇದ್ದಾಗ ಹೆಂಗಿರುತ್ತೆ ಟ್ರೈ ಮಾಡ್ಲಿಕ್ಕೆ ಅಂತ ಬಂದ್ವಿ. ತುಂಬ ಚೆನ್ನಾಗಿದೆ. ಮತ್ತು ಇದು ವೈಟ್ ಪಲಾವ್, ಮಸಾಲ ಕಮ್ಮಿ ಇರುತ್ತೆ, ನಿಮಗೆ ಆ್ಯಸಿಡಿಸ್ ಮಾಡಲ್ಲ. ತುಂಬ ಜನಕ್ಕೆ ಚರ್ಬಿ ಇಷ್ಟ ಆಗುತ್ತೆ. ಚರ್ಬಿ ತುಂಬ ಫೇಮಸ್ ಆಗಿರೋದು ಇದು ಚರ್ಬಿ ಮಟನ್ಗೆ. ಚರ್ಬಿ ಹೋಟೆಲ್ ಅಂತ ಫೇಮಸ್ ಆಗಿರೋದು. ಯಾಕಂದರೆ ಮಟನ್ಲಿ ಬಿರಿಯಾನಿಗೆ ಚರ್ಬಿ ಹಾಕಿರ್ತಾರೆ, ಇದೆಲ್ಲೂ ನಿಮಗೆ ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ. ಅನ್ನೋ ಪ್ಲೇನ್ ವೈಟ್ ಪಲಾವ್ ಏನಂದರೆ ಮಸಾಲೆ ಕಮ್ಮಿ, ಹಳ್ಳಿಗೆ ಚಂದ, ಹಳ್ಳಿ ಸ್ಟೈಲ್, ನಾಟಿ ಸ್ಟೈಲ್ ಪ್ಯೂರ್. ಸೊ ಅದಕ್ಕೆ ತುಂಬ ಚಂದ. ಇವತ್ತು ಫ್ಯಾಮಿಲಿ ಸಮೇತ ಬಂದಿದ್ರಿ? ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ, ತಮ್ಮ ಹೆಸರು ಸರ್? ನಾಗಭೂಷಣ ಅಂತ. ಈ ಹೋಟೆಲ್ ಹೆಸರು ಏನಂತ ಹೇಳಿ? ಮಹೇಶ್ ಮಿಲಿಟರಿ ಹೋಟೆಲ್ ಅಂತ. ಮಹೇಶ್ ಮಿಲಿಟರಿ ಹೋಟೆಲ್. ಹೌದು. ಇಲ್ಲಿ ಏನ್ ಸರ್ ಇಷ್ಟೊಂದು ಜನ ಬರ್ತಿದ್ದಲ್ಲ, ಏನಕ್ಕೆ ಫೇಮಸ್ ಅಂತ ಇಷ್ಟೊಂದು ಜನ ಬರ್ತಿದ್ದಾರೆ? ಮಟನ್ ಬಿರಿಯಾನಿ ಫೇಮಸ್. ಮಟನ್ ಬಿರಿಯಾನಿ ಮೇಲೆ ಚರ್ಬಿ ಹಾಕೊಡ್ತಾರೆ, ಅದು ಫೇಮಸ್ ಅಷ್ಟೇ. ಚರ್ಬಿಗೆ ಫೇಮಸ್? ಹೌದು, ಚರ್ಬಿ ತಿನ್ನಕ್ಕೆ ಎಷ್ಟೊಂದು ಜನ ಬರ್ತಾರೆ. ಎಲ್ಲೆಲ್ಲಿಂದ ಬರ್ತಾರೆ ಸರ್? ಬರ್ತಾರೆ ಮೈಸೂರು, ಮಂಡ್ಯ, ಬೆಂಗಳೂರು, ಇಲ್ಲ ಸುತ್ತಮುತ್ತ ಎಲ್ಲ ಕಡೆಯಿಂದ ಬರ್ತಾರೆ. ಬೆಂಗಳೂರು, ಮೈಸೂರಿಂದ ಬರ್ತಾರೆ? ಹೌದು, ಬರ್ತಾರೆ. ಬೆಂಗಳೂರು, ಮೈಸೂರು ಅಷ್ಟು ಫೇಮಸ್ ಆದಂತ ಪಲಾವ್ ಬಿರಿಯಾನಿ ಹೋಟ್ಲ್ಗಳಿದೆ, ಆದ್ರೂ ಕೂಡ ಇಲ್ಲೇ ಬರ್ತಾರೆ. ಅದು ಇಷ್ಟ ಆಗಿರೋ ಬರ್ತಾರೆ ಅಷ್ಟೇ. ಇಷ್ಟ ಆಗಿರೋರು ಬರ್ತಾರೆ. ಇದು ಎಲ್ಲಿ ಸರ್ ಅಡ್ರೆಸ್ ಬರೋದು? ಇದು ಇಲ್ಲಿ ಬನ್ನೂರು ಸಂತೆಮಾಳ ಅಂತ, ನರಸೀಪುರ ರೂಟು, ಇಲ್ಲೇ ರೈಟ್ ಸೈಡ್ ಅಲ್ಲಿ. ಮೈಸೂರು ಜಿಲ್ಲೆ ನರಸೀಪುರ ತಾಲೂಕು, ಬನ್ನೂರು ಸಂತೆಮಾಳ, ಬನ್ನೂರು ಹೋಬಳಿ, ಬನ್ನೂರು ಸಂತೆಮಾಳ ಬಸ್ ಸ್ಟಾಪ್ ಅಲ್ಲಿ. ಇದು ಹೋಟೆಲ್ ಶುರುವಾಗಿ ಎಷ್ಟು ವರ್ಷ ಆಯ್ತು ಸರ್? 35-36 ಆಯ್ತು. 35 ವರ್ಷ ಆಯ್ತಾ? 35 ವರ್ಷದಿಂದ ಇಷ್ಟ ಐಟಮ್ ಸಿಗ್ತಾ ಇದೆಯಾ? ಇಲ್ಲ, ಅವಾಗ ಇಷ್ಟ ಐಟಮ್ ಸಿಗ್ತಿರಲಿಲ್ಲ. ಅವಾಗ ಕುರ್ಮಾ ಚಾಪ್ಸ್ ಅಂತ ಮಾಡ್ತಿದ್ರು. ಈ ಒಂದು 15 ವರ್ಷದಿಂದ ಕುರ್ಮಾ ಬಿರಿಯಾನಿ ಅವಲೇನ್ ಮಾಡ್ತಾವ್ರೆ ಅಂದ್ರೆ ಚಾಪ್ಸ್ ಮಾಡ್ತಿದ್ರು ಅವಾಗ. ಈಗ ಕುರ್ಮಾ ಮಾಡ್ತಿರೋದು, ಕುರ್ಮಾ, ಚಿಕನ್, ಬೋಟಿ ಹತ್ರ ಎಲ್ಲ. ಈಗೆಲ್ಲ ಇದು ಪಲಾವ್ ಮಾಡ್ತಾ ಇದೀರಲ್ಲ, ಇದು ಮೇಕೆದ ಅದು ಕುರಿದ? ಮೇಕೆ ಸರ್. ಮೇಕೆದೆ ಟೈಪ್. ಇದು ಒಂದು ಪಲಾವ್ ಎಷ್ಟು ರೇಟ್ ಇದೆ ಸರ್? ಇನ್ನು 220. 220. ಅಲ್ಲ, ಇಷ್ಟೊಂದು ಫೇಮಸ್ ಆಗಿದೆ, ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ ನಿಮ್ದು ಹೋಟೆಲ್. ಬರೀ 220 ರೂಪಾಯಿನ? 220 ಅಂದ್ರೆ ನಾವು ಕ್ವಾಂಟಿಟಿ ಅಷ್ಟೇ ಕೊಡೋದು ಸರ್. 220ಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡೋದು, ಜಾಸ್ತಿ ಮೇಲೆ ಕೊಡಲ್ಲ. ರೈಸ್ 30 ರೂಪಾಯಿ ಕೊಡ, ರೈಸ್ ತಗೊಂಡ್ರೆ 250 ಆಗುತ್ತೆ. ಅಲ್ಲಿಗೆ ಬರುತ್ತೆ. ಅಲ್ಲ, ನೀವು ಕೊಡೋದೇ ಒಂದು ರೈಸ್ ಒಬ್ಬರಿಗೆ ಫುಲ್ ಆಗ್ತಿದೆ. ಸಾಗುತ್ತೆ. ಒಬ್ರು ತಿನ್ನೋರು ಸಾಕಾಗುತ್ತೆ, ಬೇಕಾದ್ರೆ ಇನ್ನೂ ಹಾಕ್ಸ್ಕೊಂತಾರೆ, ಬೇಕು ಅಂದ್ರೆ ಹಾಕ್ಸ್ಕೊಂತಾರೆ. ಮತ್ತೆ ಇದು ಸರ್ ತುಂಬಾ ಚಿಕ್ಕದು ಹೋಟೆಲ್, ಇಲ್ಲೇ ಅಡಿಗೆ ಮಾಡಿ ಇಲ್ಲೇ ಮಾಡೋದು ಎಲ್ಲ ಇಲ್ಲೇ ಮಾಡೋದು. ಮಸಾಲೆ ಮಾತ್ರ ಮನೇನ್ ಮಾಡ್ಕೊಬರೋದು ಅಷ್ಟೇ. ಮಸಾಲೆ ಐಟಮ್ ಎಲ್ಲ ನೀವೇ ಮಾಡೋದು? ಮನೇನ್ ಮಾಡ್ಕೊಬರೋದು. ಇದು ಅಂದ್ರೆ ಇದು ಅಡಿಗೆ ಮಾಡೋದು ಯಾರು ಸರ್? ಅಡಿಗೆ ಮಾಡೋದು ನಮ್ಮ ತಂದೆಯವರು. ನೀವಲ್ಲ? ನಾವಲ್ಲ. ಮುಂದೆ ನೀವು ಮಾಡ್ಬೇಕು ಅನ್ಕೊಂಡು ಫಿಕ್ಸ್ ಆಗ್ಬಿಟ್ಟಿದ್ದೀರಿ. ಆಯ್ತು, ಒಳ್ಳೇದಾಗ್ಲಿ. ಈಗ ನಿಮ್ ತಂದೆಯವರ ಸರ್ ಕೈ ರುಚಿ ಇದೆಲ್ಲ? ತಂದೆಯವರು. ಅವ್ರಿಗೆ ಎಲ್ಲಿ ಕಲ್ತಿದ್ರು ಅವರು? ಅಂದ್ರೆ ನಮ್ಮ ಇನ್ನೊಬ್ರು ತಾತ ಇದ್ರು, ಅವ್ರು ನಮ್ಮ ಮಾವ ಅವರೆಲ್ಲ ಹೇಳ್ಕೊಟ್ಟು 25 ವರ್ಷದಿಂದ ಅವ್ರು ಮಾಡ್ತಿರೋದು. 25 ವರ್ಷದಿಂದ? ಈ ಹೋಟೆಲ್ ಎಷ್ಟು ವರ್ಷದಿಂದ ನಡೀತಾ ಇದೆ? 35-36 ಆಗಿದೆ. ನಮ್ಮ ಮಾವರು ಮಾಡ್ತಿದ್ರು, ಇವಾಗ ನಮ್ಮ ತಂದೆಯವ್ರು ಮಾಡ್ತಿದ್ರು. ನಿಮ್ ತಂದೆಯವ್ರು ಮಾಡ್ತಿದ್ರು. ಬೆಳಿಗ್ಗೆ ಎಷ್ಟೊತ್ತು ಶುರುವಾಗುತ್ತೆ? ಅಂದ್ರೆ ಬೆಳಿಗ್ಗೆ ಭಾನುವಾರ, ಮಂಗಳವಾರ, ಶುಕ್ರವಾರ 8 ಗಂಟೆಗೆ ಶುರು ಇರುತ್ತೆ. ಭಾನುವಾರ, ಮಂಗಳವಾರ, ಶುಕ್ರವಾರ ಮಟನ್ ಬಿರಿಯಾನಿ ಬೆಳಿಗ್ಗೆ ಟೈಮ್ ನಾರ್ಮಲ್ ಬ್ರೇಕ್ಫಾಸ್ಟ್ಗೆ 8ರಿಂದ 11. ಇನ್ನು 3 ದಿನ ಗುರುವಾರ, ಬುಧವಾರ, ಶನಿವಾರ ಚಿಕನ್ ಬಿರಿಯಾನಿ, ಅದು 8ರಿಂದ 11. ಮಧ್ಯಾಹ್ನ ರೆಗ್ಯುಲರ್ ಆಗಿ ಮುದ್ದೆ, ವೈಟ್ ರೈಸ್, ಬೋಟಿ, ಚಿಕನ್, ಕೈಮಾ, ತಲೆಮಾಂಸ ಈ ಥರ ಇರ್ತದೆ. ಒಂದು ರೀತಿ ಸರ್ವರ್ ಥರ, ಸಪ್ಲೈಯರ್ ಥರ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ರಿ ಎಲ್ಲ ಐಟಮ್ಗಳು ಪಟಪಟ್ನ ಹೇಳ್ತಾ ಇದ್ರಿ. ಇಲ್ಲಿರೋದ್ರಿಂದ ಗೊತ್ತಾ ಅಷ್ಟೇ ಎಲ್ಲ. ಸರ್, ಈಗ ತುಂಬ ಜನ ಬರ್ತಾ ಇದ್ದಾರಲ್ಲ, ಅಂದರೆ ಎಲ್ಲೆಲ್ಲಿಂದೆಲ್ಲ ಫ್ಯಾಮಿಲಿ ಬರ್ತಿದ್ದಾರೆ, ತುಂಬ ಯೂತ್ಸ್ ಬರ್ತಿದ್ದಾರೆ. ಬೆಳಿಗ್ಗೆ ಅದನ್ನು ತಿನ್ನೋಕ್ಕೋಸ್ಕರ ಹಿಂದೆ ಒಂದು ರೀತಿ ಹೊಸಕೋಟೆಗೆ 4 ಗಂಟೆ ರಾತ್ರಿಗೆಲ್ಲ ಹೋಗ್ತಾರೆ. ಆ ಥರ ಇಲ್ಲಿಗೆ ಜನ ಒಂದು 7 ಗಂಟೆಗೆ ಬಂದು ಕಾದ್ಕೊಳ್ತಾರೆ. ಏನು ಅಂತ ಟೇಸ್ಟ್ ಅಂತ ಜನ ಬರ್ತಾರೆ? ಟೇಸ್ಟ್ ಹೋಮ್ ಮೇಡ್ ಮಸಾಲ ಎಲ್ಲ ಮನೇಲೆ ಮಾಡ್ಕೊಂಡು, ಅಂಗಡಿ ಯೂಸ್ ಮಾಡಲ್ಲ, ಅದರಿಂದ ಅಷ್ಟೇ. ಆಮೇಲೆ ಎಲ್ಲ ಅಲ್ಲಿದ್ದಲ್ಲೇ ಯಾವ್ದು ಮಾಡ್ಬಿಟ್ಟು ನಾಳೆ ಕೊಡೋದು ಪದಾರ್ಥ ಯಾವುದಿಲ್ಲ ಅಂದು ಬೆಳಗ್ಗೆ ಮಾಡೋರು ಅಲ್ಲೇ ಮಧ್ಯಾಹ್ನ ಸಂಜೆ ಅಷ್ಟು ಖಾಲಿ ಆಗ್ಬೇಕು, ಆ ಥರ ಮಾಡೋದು. ಅದರಿಂದ ನೀವು ಬೆಳಿಗ್ಗೆ ಎಷ್ಟೊಂದು ಶುರು ಮಾಡ್ತೀರಿ ಭಾನುವಾರ ದಿನ? ರೆಡಿ ಮಾಡೋದಂದ್ರೆ 4-5 ಗಂಟೆ ಆಗುತ್ತೆ. 4 ಗಂಟೆ? ಅದು ಪ್ರಿಪೇರ್ ಆಗೋ 7 ಗಂಟೆ 7:30 ಆಗುತ್ತೆ. ಒಂದು ಬೇಸನ್ ಅಂದಮೇಲೆ ಮತ್ತೆ ಇನ್ನೊಂದು ಬೇಸನ್ 10:30 ಒಂದು ಬ್ಯಾಚ್ ಇರ್ತದೆ. ಅಂದ್ರೆ ಸಂಡೇ ಮಾತ್ರ ಒಂದೇ ಸರಿಗೆ ನೀವು ದೊಡ್ಡದಾಗಿ ಮಾಡಿ ಇಟ್ಕೊಳ್ಳಲ್ಲ, ಅಲ್ಲಲ್ಲಿ ಖಾಲಿ ಆದ ಲಿಮಿಟೆಡ್ ಐಟಮ್ಸ್. ಈ ಮೊದಲನೇ ಸರಿಗೆ ಒಂದು ಬೇಸನ್ ಮಾಡ್ತಿಲ್ಲ, ಅದು ಎಷ್ಟು ಕೆಜಿ ಮಾಡ್ತೀವಿ? ಒಂದು 30 kg ಮಟನ್ ಹಾಕ್ತಿವಿ, ಒಂದು 20 kg ರೈಸ್ ಹಾಕ್ತಿವಿ, 50 kg ನೆಕ್ಸ್ಟ್ ಒಂದು 20-30 ಆ ಥರ ಜನ ನೋಡ್ಕೊಂಡು. ಅಂದ್ರೆ ನೀವು ಒಂದೇ ಸರಿಗೆ ಮಾಡ್ಬೋದಲ್ಲ? ಒಂದು ಆರಾದ್ರೆ ಟೇಸ್ಟ್ ಇರೋ ಸಲ ಅದು ಅಲ್ಲಿದೆಲ್ಲ ಖಾಲಿ ಆದ್ರೆ ಟೇಸ್ಟ್ ಅದನ್ನ ಮೇಂಟೈನ್ ಮಾಡ್ಬೇಕು, ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟ್ ಮೇಂಟೈನ್ ಮಾಡ್ಬೇಕು. ಆರಾಗ್ಬಿಟ್ರೆ ಟೇಸ್ಟ್ ಇರಲ್ಲ, ನೀಟಾಗಿ ಬಿಸಿ ಇದ್ದಷ್ಟು ಟೇಸ್ಟ್ ಇರಲ್ಲ. ಆಮೇಲೆ ನೀವು ಎಲ್ಲ ಪ್ರತಿದಿನ ಸೌದೆ ಒಲೆ ಮಾಡೋದು? ಪ್ರತಿದಿನ ಆಗ್ಲಿಂದ ಸೌದೆ ಒಲೆ. ಗ್ಯಾಸ್ ಎಲ್ಲ ಇದೆಯಲ್ಲ, ಸೌದೆ ಒಲೆ ಯಾಕೆ ಇಷ್ಟೊಂದು? ಗ್ಯಾಸ್ ಅವರಿಂದ ಸೌದೆ ಒಲೆ ಮಾಡಿ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ಅದರಿಂದ ಅಭ್ಯಾಸ ಆಗ್ಬಿಟ್ಟಿದೆ ಅಷ್ಟೇ. ನಿಮ್ದು ಹಳ್ಳಿ ಮಸಾಲೆ ಮತ್ತೆ ಹಳ್ಳಿ ಬಳಸೋ ತರ ಮಾಡಿ ಕೊಡೋದ್ರಿಂದ ಮಾಡ್ತೀರಾ? ಗ್ಯಾಸಲ್ಲಿ ಇಷ್ಟು ನೀಟಾಗಿ ಕುಕ್ ಆಗಲ್ಲ, ಅದು ಅಷ್ಟೊಂದು ನೀಟಾಗಿ ಬರಲ್ಲ, ಕುಕ್ ಆಗಲ್ಲ. ಅವು ಬಂದವರು 2-1.5 ತಗೋತಾ ಇದ್ದಾರೆ. ತಗೋತಾರೆ 1.5-2-3 ದಿನವರು ಇದಾರೆ ಇಲ್ಲಿ. ಆದ್ರೆ ಈಗ ಸದ್ಯಕ್ಕೆಲ್ಲ 1-1.5 ಫಿಕ್ಸ್ ಆಗ್ಬಿಟ್ಟಾರೆ. 1-1.5 ತಿಂತಾರೆ ಬಂದವರೆಲ್ಲರೂ ಕೂಡ. ಆಮೇಲೆ ನೀವು ಕೊಡೋದನ್ನ ಕಾಯ್ಕೊಂಡು ನಿಂತಿರ್ತಾರೆ ಇಷ್ಟೊಂದು ಜನ. ನಿಜ ಕಾಯ್ಕೊಂಡಿರ್ತಾರೆ. 7 ಗಂಟೆಗೆ ಒಂದು ಜನ ಕೂತಿರ್ತಾರೆ, ನೀವು 8 ಗಂಟೆ ಕೊಟ್ಟರು ಕೂಡ 8-8:30 ಆಗುತ್ತೆ. ಒಂದ್ಸಲಿ 7:30 ಕೊಡ್ತೀವಿ, ಆ ಥರ.
ಸರ್ ಇದು ಈಗ ಇದು ಅಡ್ರೆಸ್ಸು ಇಲ್ಲಿ ಬನ್ನೂರು ಹೇಳಿದ್ರಲ್ವ ಸರ್ ಇದು? ಸರ್ ಈಗ ನೀವು ಮಟನ್ ಪಲಾವ್ಗೆ ಚರ್ಬಿ ಹಾಕಿ ಕೊಡೋದಕ್ಕೆ ಇದು ಮಾಡ್ತೀರಿ. ಈ ಚರ್ಬಿ ಅಂತ ಏನಾದ್ರು ಎಕ್ಸ್ಟ್ರಾ ತಗೊಬರ್ತೀರಾ ಸರ್ ಕೊಡೋಕೆ? ಇಲ್ಲ, ಅದು ಮರಿ ಬರ್ತದಲ್ಲ ಅದರಲ್ಲೇ ಎಕ್ಸ್ಟ್ರಾ ಹಾಕ್ಕೊಡ್ತೀವಿ, ಹಾಕ್ಸ್ಕೊಂತೀವಿ ಅಷ್ಟೇ ಸಪ್ರೇಟ್. ಆ ಮರಿಲಿ ಏನು ಬರ್ತದೆ ಫುಲ್ ಎಲ್ಲ ಹಾಕ್ಸ್ಕೊಂತೀವಿ. ಈ ಕೆಲವರು ಚರ್ಬಿ ತಿನ್ನಲ್ಲ, ಚರ್ಬಿನೇನೋ ಸಪ್ರೇಟ್ ಆಗಿ ನೀವು ಫ್ರೈ ಮಾಡಿ ಸಾಂಬಾರಲ್ಲಿ ಮಾಮೂಲಿ ಇದು ಮಾಡ್ತೀವಿ ಅಷ್ಟೇ, ಬೇಯಿಸ್ತೀರಾ ಅಷ್ಟೇ. ಪ್ರತಿಯೊಬ್ಬರಿಗೂ ಕೂಡ ಚರ್ಬಿ ಹಾಕಿ ಕೇಳ್ದವ್ರು ಹಾಕೊಡ್ತೀವಿ, ಪ್ರತಿಯೊಬ್ಬರಿಗೂ ಕೂಡ ಕೇಳ್ದವ್ರಿಗೆ ಹಾಕೊಡ್ತೀವಿ. ಕೇಳಿದವ್ರಿಗೆ ಅಲ್ಲ, ಬಂದವರೆಲ್ಲರೂ ಕೂಡ ಚರ್ಬಿನೇ ಕೇಳ್ತಾರೆ, ಕೇಳ್ದವ್ರು ಅವರೆಲ್ಲ ಕೇಳ್ದವ್ರಿಗೆ ಹಾಕೊಡ್ತೀವಿ ಅಷ್ಟೇ. ಅದು ಒಂದೊಂದು ಸ್ವಲ್ಪ ಚರ್ಬಿ ಕಿತ್ಕೊಳ್ಳೋದು, ಒಂದು ಸ್ವಲ್ಪ ಕಿತ್ಕೊಳ್ಳೋದು, ರೈಸ್ ತಿಂತಾರೆ, ಅದು ಅಷ್ಟೊಂದು ಚೆನ್ನಾಗಿರುತ್ತೆ ಅನ್ಸುತ್ತೆ. ತಿನ್ನೋರು ಟೇಸ್ಟ್ ಆಗಿ ಇಷ್ಟಪಡೋರು ತಿಂತಾರೆ, ಇಲ್ಲೇದವ್ರು ತಿನ್ನಲ್ಲ ಅಷ್ಟೇ. ತುಂಬಾ ಯೂತ್ಸೇ ಬಂದು ಯೂಸ್ ತಿಂತಾರೆ. ಈ ಸರ್ ಇದು ಚರ್ಬಿ ತಿಂದ್ರೆ ಫ್ಯಾಟ್ ಬರುತ್ತೆ ಅಂತ ಹೇಳ್ತಾರೆ, ಅದು ಹೌದಾ? ಅದು ಅದೇನೋ ಗೊತ್ತಿಲ್ಲ ಸರ್, ನಾವು ಡೈಲಿ ತಿಂತೀವಿ, ನಮ್ಗೆ ಇನ್ನೂ ಏನಾಗಿಲ್ಲ. ಇನ್ನು ಹೆಂಗಾಗಿದ್ದೀರಿ? ಹೀರೋ ಥರ ಇದ್ದೀರಿ. ಆಮೇಲೆ ನೀವು ವಯಸ್ಸು ಕಮ್ಮಿ, ನಮಗೆ ವಯಸ್ಸು ಕಮ್ಮಿ. ಓಕೆ ಸರ್, ನಿಮ್ಮ ಹೋಟೆಲ್ ಇನ್ನು ಏನೇನು ಐಟಮ್ ಸಿಗುತ್ತೆ ಸರ್? ಇಷ್ಟು ಬೆಳಗ್ಗೆ ಟೈಮು ಮಟನ್ ಬಿರಿಯಾನಿ, ಮಟನ್ ಕುರ್ಮಾ, ತಲೆ ಮಾಂಸ, ಚಿಕನ್ ಈ ಥರ ಸಿಗುತ್ತೆ. 3-4 ಐಟಮ್ ಬೆಳಗ್ಗೆ ಟೈಮ್ 2-3 ಐಟಮ್ ಸಿಗುತ್ತೆ. ಮಧ್ಯಾಹ್ನ ಮುದ್ದೆ, ವೈಟ್ ರೈಸು, ಮಟನ್, ಚಿಕನು, ಬೋಟಿ, ಕೈಮಾ, ತಲೆ ಮಾಂಸ, ಬ್ರೈನು ಈ ತರ ಇರ್ತದೆ ಸರ್. ಈ ಅಂದ್ರೆ ಈ ಶುಕ್ರವಾರ ಮತ್ತೆ ಭಾನುವಾರ, ಮಂಗಳವಾರ ಈ ಮಟನ್ ಐಟಮ್ಗಳು ಸಿಗುತ್ತೆ. ಮಟನ್ ಐಟಮ್. ಇನ್ನು 3 ದಿನ ಚಿಕನ್ ಐಟಮ್. ಚಿಕನ್ ಐಟಮ್ಸ್. ಸೋಮವಾರ ದಿನ ಸೋಮವಾರ ದಿನ ರಜಾ, ಸೋಮವಾರ ಹಬ್ಬಾರಿ ದಿನ ರಜಾ, ಹಬ್ಬಾರ ದಿನ ಎಲ್ಲ ರಜಾ. ಈ ಪಾರ್ಸಲ್ ಜಾಸ್ತಿ ಹೋಗುತ್ತೆ ಅನ್ಸುತ್ತೆ ಸರ್? ಪಾರ್ಸಲ್ ಎಲೆ ಕಟ್ಕೊಡೋದ್ರೆ ಪಾರ್ಸಲ್ ಹೋಗುತ್ತೆ ಅಷ್ಟೇ. ಕರೆಕ್ಟ್. ನೀವು ಎಲೆ ಅಂದಂಗೆ ಅನ್ಸು. ಇಸ್ತ್ರಿ ಎಲೆನೂ ಕೂಡ ಬಳಸ್ತಾ ಇದ್ರಿ? ಇಸ್ತ್ರಿ ತಟ್ಟೆ ಬಳಸಲ್ಲ, ಇಸ್ತ್ರಿ ತಟ್ಟೆ ಯಾವುದು ಬಳಸಲ್ಲ, ಇಸ್ತ್ರಿ ಎಲೆ ಕೊಡ್ತೀರಾ ಬಂದವ್ರಿಗೆ? ಯಾರಿಗಾದ್ರೂ ಎಲ್ಲ ಇಸ್ತ್ರಿ ಎಲೆನೇ. ಈಗ ಪಾರ್ಸಲ್ ತಗೊಂಡ್ರೆ ಅದಕ್ಕೂ ಇಸ್ತ್ರಿ ಇಲ್ಲ, ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಅಷ್ಟೇ ಅಷ್ಟೇ. ಇಲ್ಲೂ ತಿಂದ್ರು ಅಷ್ಟೇ, ಪಾರ್ಸಲ್ ತಗೊಂಡ್ರು ಅಷ್ಟೇ, ಎಲ್ಲ ತಗೊಂಡ್ರು ಅಷ್ಟೇ. ಇಸ್ತ್ರಿ ಬಳಸೋದ್ರಿಂದ ಏನಾದ್ರು ಒಳ್ಳೇದು ಅಂತ ಅನ್ಕೊಂಡಿದ್ದೀರಾ? ಒಳ್ಳೇದು ಅಂದ್ರೆ ಆಗಿನ ಕಾಲದಿಂದ ಬಳಸ್ಕೊಂಡ್ ಬಂದಿದ್ದೀವಿ ನಾವು, ಅದರಿಂದ ಹಂಗೆ ಕಂಟಿನ್ಯೂ ಮಾಡ್ತೀವಿ ಹೊರತು ಎಲೆಗಳಿಂದ ಊಟ ರೇಟ್ ಜಾಸ್ತಿ ಆಯ್ತು, ರೇಟ್ ಕಮ್ಮಿ ಆಯ್ತು ಅಂತ ನಿಲ್ಸಿಲ್ಲ. ಆಗ್ಲಿಂದ ಹಂಗೆ ಕೊಡ್ತಾ ಇದೀವಿ. ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಊಟ ರೇಟ್ಗಳನ್ನು ಜಾಸ್ತಿ ಮಾಡಾರೆ. ನೀವು ಅವಾಗಿಂದನೂ ಅಷ್ಟೇನಾ ಅಥವಾ ಏನಾದ್ರು ಜಾಸ್ತಿ ಮಾಡಿದ್ದೀರಾ? ರವಾಯಿಲ್ 2 ವರ್ಷಕ್ಕೆ ಒಂದ್ಸಲ ಮಾಡೋದು ನಾವು, ಇನ್ನೂ ಮಾಡಿಲ್ಲ, ಇನ್ನು 2 ವರ್ಷ ಆಗಿಲ್ಲ, ಅದಕ್ಕೆ ಮಾಡಿಲ್ಲ. ಸ್ಟಾರ್ಟ್ ಮಾಡಿದ್ರೆ ಇಲ್ಲೆಲ್ಲ ಇಷ್ಟೊಂದು ರೇಟ್ ಇದೆ, ಮತ್ತೆ ಸೌದೆ ಒಲೆಯಲ್ಲಿ ಕೊಡ್ತಾ ಇದ್ದೀರಿ, ಇಸ್ತ್ರಿ ಎಲೆಯಲ್ಲಿ ಕೊಡ್ತಾ ಇದ್ದೀರಿ, ಇಷ್ಟೊಂದು ಟ್ರೆಂಡ್ ಆಗದೆ, ಇಷ್ಟು ಕಡಿಮೆ ಕೊಡ್ತೀರಲ್ಲ? ಅಂದ್ರೆ ಎಲ್ಲ ಗ್ರಾಮೀಣ ಭಾಗ ಅಲ್ಲ ಸರ್ ಇದು, ಅದರಿಂದ ಹಳ್ಳಿ ಭಾಗ, ಅದರಿಂದ ಇಲ್ಲೇ ನಡೀತೈತೆ ಅಷ್ಟು ಮಾತ್ರ ಕೊಡೋದು. ಸಿಟಿ ಟೈಪಲ್ಲಿ ಹೋದ್ರೆ ಇದಾಗುತ್ತೆ. ಅಂದ್ರೆ ಎಲ್ಲ ತುಂಬಾ ಹಳ್ಳಿಯವರೇ ಜಾಸ್ತಿ, ಜಾಸ್ತಿ. ನಮ್ಮ ಸುತ್ತಮುತ್ತ ಸರ್ಕಲ್ ಅವರೇ ಜಾಸ್ತಿ ಬರೋದಿಲ್ಲ. ಕೂಲಿ ಕೆಲಸಕ್ಕೆ ಹೋಗೋ 50 ರೂಪಾಯಿಂದನೂ ಬರ್ತಾರೆ, 50 ರೂಪಾಯಿಂದ 500 ರೂಪಾಯಿ ಊಟ ಮಾಡೋರವ್ರೆ, ಅಷ್ಟೇ ಇಟ್ಟರು ನಾವು. ಅದಕ್ಕೋಸ್ಕರ ಕಡಿಮೆ ದುಡ್ಡು ಮಾಡಬೇಕು ಅನ್ನೋದು ಏನಲ್ಲ, ದುಡ್ಡು ಆಯ್ತದೆ ಆಟೋಮೆಟಿಕ್ ಆಗೋದೇ, ದುಡ್ಡು ಆಗುತ್ತೆ ಒಟ್ಟಿನಲ್ಲಿ. ನೋಡಿ, ಸತ್ಯ ಹೇಳಿದ್ರೆ ನಿಜವಾಗ್ಲೂ ಭಗವಂತ ಒಲಿತಾನೆ ಅಂತ ಹೇಳ್ತಾರೆ. ಜಾಸ್ತಿ ಜನ ಬಂದಷ್ಟು ಒಳ್ಳೇದಾಗುತ್ತೆ. ಆಯ್ತು, ಓಕೆ, ಥ್ಯಾಂಕ್ ಯು ಸರ್. ಬ್ರದರ್ ನಮಸ್ತೆ, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಅದೇ ನಮ್ಮ ಉತ್ತರ ಕನ್ನಡ. ಉತ್ತರ ಕರ್ನಾಟಕದವ್ರ? ನಾವು ಉತ್ತರ ಕನ್ನಡ. ಉತ್ತರ ಕರ್ನಾಟಕದವ್ರು ಬಿಸಿಲು ಜಾಸ್ತಿ, ಇಷ್ಟೊಂದು ಬೆಳಗಿರ್ತಾರ? ಅದೇ ನಮ್ದೊಂದು ಎಕ್ಸೆಪ್ಷನ್ ಇದೆ. ನನಗೆ ನಾರ್ತ್ ಚೈನೀಸು ಅಂತಾರೆ ಎಲ್ಲ ನೋಡಿದವರೆಲ್ಲ. ನಾರ್ತ್ ಚೈನೀಸ್ ಎರಡು ಅಂತಾರೆ. ಜಪಾನೀಸ್ ಎಲ್ಲಿಂದ ಬಂದಿಯಾ ಗುರು ಅಂತ ಕೇಳ್ತಾರೆ. ಜಪಾನೀಸು ಅಂತಾರ ನಿಮ್ಮನ್ನ? ಯಾರು ಮಾತಾಡ್ಸಿದ್ರು ಕನ್ನಡದಲ್ಲಿ ಮಾತಾಡ್ಸಲ್ಲ ನನಗೆ. ಫಸ್ಟ್ ಹಿಂದಿ ಇಂಗ್ಲಿಷ್ ಅಲ್ಲೇ ಮಾತಾಡ್ಸೋದು. ನೀವು ಮೂರ ಕನ್ನಡದವರು? ಪೂರಾ ಕನ್ನಡದವರು, ಉತ್ತರ ಕರ್ನಾಟಕದವರು. ಉತ್ತರ ಕನ್ನಡದವರು. ರೊಟ್ಟಿ ಮೊಸರು ಹಿಂಡಿ. ರೊಟ್ಟಿ ಮೊಸರು ತಿಂದವ್ರು ಇವತ್ತು ಇಲ್ಲಿ ಪಲಾವ್ ತಿನ್ನಕ್ ಬಂದಿದ್ದೀರಾ? ಪಲಾವ್ ದಿನಕ್ಕೆ ನನ್ನ ಫ್ರೆಂಡ್ ಕರ್ಕೊಂಬಂದ, ಚೆನ್ನಾಗಿದೆ ಅಂತ ಹೇಳಿ ಕರ್ಕೊಂಬಂದ. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಅಲ್ಲ, ಬೆಂಗಳೂರಲ್ಲಿ ಅಷ್ಟೊಂದು ವೆರೈಟಿ ಪಲಾವ್ ಬಿರಿಯಾನಿ ಹೋಟ್ಲ್ಗಳಿದೆ. ಬೆಂಗಳೂರಲ್ಲೂ ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಮೈಸೂರಲ್ಲಿ ಮೈಸೂರು ನಾನ್ ವೆಜ್ಗೆ ಫೇಮಸ್. ಲೈಕ್ ಬೆಂಗಳೂರಿಗಿನ ಚೆನ್ನಾಗಿ ಸಿಗುತ್ತೆ ಒಂದ್ ಲೆವೆಲ್ ಇಲ್ಲಿ. ಸೊ ಟ್ರೈ ಮಾಡಕ್ ಬಂದಿದ್ದು. ಲಿಟ್ರಲಿ ಬೆಂಗಳೂರಿಗಿನ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಕೊಟ್ಟ ಪಲಾವ್ ಹೇಗಿತ್ತು? ರೈಸ್ ಆಗಿರ್ಬೋದು, ಪೀಸು, ಚರ್ಬಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಲಿಟ್ರಲಿ ಎಂಜಾಯ್ ಮಾಡಿದ್ವಿ.